ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಒಂದೇ ಫ್ಲೋರಲ್ಲಿ ಆಗುತ್ತೆ, ಕನ್ಸಲ್ಟೇಷನ್ಸ್ ಎಲ್ಲ ಒಂದೇ ಫ್ಲೋರಲ್ಲಿ ಆಗುತ್ತೆ. ಸೊ ಫಾಸ್ಟ್ ಆಗಿ ಪೇಷಂಟ್ಗಳು ಹೆಲ್ತ್ ಚೆಕ್ ನ ಮುಗಿಸಿ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ವರ್ಕ್. ಓಕೆ, ಆಕ್ಚುಲಿ ನೀವು ಹೇಳಿದ್ರಿ ಈಗ ರೀಸೆಂಟ್ ಆಗಿ ಇಲ್ಲಿ ಶುರು ಮಾಡಿದ್ರು, ಬಟ್ ನೀವು ಆಲ್ಮೋಸ್ಟ್ 25 years ಇಂದ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಜನಕ್ಕೆ ಫೆಸಿಲಿಟಿ ಕೊಡ್ತಾ ಇದ್ದೀರಾ, ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಸೊ ಎಲ್ಲೆಲ್ಲಿದೆ, ಎಷ್ಟು ವರ್ಷ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಸೊ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕಿಮ್ಸ್ ಹಾಸ್ಪಿಟಲ್, ಇದು ಶುರು ಆಗಿದ್ದು ಇಯರ್ 2000 ಅಲ್ಲಿ. ಸೊ ಇದು ಫಸ್ಟ್ ಹಾಸ್ಪಿಟಲ್ ಶುರು ಆಗಿದ್ದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ. ಸೊ ಡಾಕ್ಟರ್ ಭಾಸ್ಕರ್ ರಾವ್ ಅಂತ ಶುರು ಮಾಡಿದ್ದು. ಇವಾಗ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಇಷ್ಟು ವರ್ಷ ಆಯಿತು. ಈಗ ಲಾಸ್ಟ್ ಇಯರ್ ಕರ್ನಾಟಕದಲ್ಲಿ ಓಪನ್ ಮಾಡಿದ್ವಿ. ಸೊ ಈ ಹಾಸ್ಪಿಟಲ್ಸ್ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಈ 5 states ಅಲ್ಲಿ ಇದೆ. ಇನ್ನು ನೆಕ್ಸ್ಟ್ ಬ್ಯಾಂಗ್ಳೂರ್ಲು ಕೂಡ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಟು ಸರ್ಜಾಪುರ್, ಹೆಬ್ಬಾಳ್, ವೈಟ್ ಫೀಲ್ಡ್ ಈ ಪ್ಲೇಸಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಮತ್ತೆ ತಮಿಳುನಾಡಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಪ್ರೆಸೆಂಟ್ಲಿ ಇವಾಗ ಬ್ಯಾಂಗ್ಳೂರ್ನಲ್ಲಿ 2 ಹಾಸ್ಪಿಟಲ್ ಇದೆ, ಒಂದು ಮಹದೇವಪುರ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ. ಸೊ ನಿಮ್ಗೆ ಹೇಳಿದ ಪ್ರಕಾರ ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗ್ರೂಪ್ ಸೇರಿದಲ್ಲ, ಇದು ಕಿಮ್ಸ್ ಹಾಸ್ಪಿಟಲ್, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಅದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಇದು ಪ್ರಾಪರ್ ಕ್ವಾಟರ್ನರಿ ಕೇರ್ ಪ್ರೈವೇಟ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ನೋಡಿದ್ವಿ, ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್. ಒಂದು ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ? ಓಕೆ, ಸೊ ಮೇಡಮ್ ಇಲ್ಲಿ ಕ್ವಾಟರ್ನರಿ ಕೇರ್ ಸರ್ವಿಸಸ್ ಎಲ್ಲಾ ಸರ್ವಿಸಸ್ ಇದೆ, ರೈಟ್ ಫ್ರಮ್ ಸಾಮಾನ್ಯ ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಆಬ್ಸ್ಟೆಟಿಕ್ ಗೈನಕಾಲಜಿ, ಡೆಲಿವರಿಯಿಂದ ಹಿಡಿದು ನ್ಯೂರೋ ಸರ್ಜರಿ, ಕಾರ್ಡಿಯಾಕ್ ಸರ್ಜರೀಸ್, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಮತ್ತೆ ಇಲ್ಲಿ ವಿ ಹ್ಯಾವ್ 110 bedded ICU setups ಇದೆ. So we have all the types of ICUs, medical ICU, surgical ICU, respiratory ICU, CTVS ICU, PICU, neonatal ICU. So we have all the ICUs. ಪ್ಲಸ್ ಅದ್ರ ಜೊತೆಗೆ ನಾವು ನಿಯೋನೆಟಲ್ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ಕೂಡ ಇದೆ. ಸೊ ಎಲ್ಲಾದ್ರೂ ಬೇರೆ ಸ್ಮಾಲರ್ ಹಾಸ್ಪಿಟಲ್ಸ್ಗಳಲ್ಲಿ ಪ್ರಿಮೇಚೂರ್ ಡೆಲಿವರಿ ಆದಾಗ ಅಲ್ಲಿ ನ್ಯೂಬಾರ್ನ್ ಕೇರ್ ಸರಿ ಫೆಸಿಲಿಟಿ ಇಲ್ಲ ಅಂತ ಅಂದ್ರೆ ಆ ವಿಬ್ಸ್ನ ನಾವು ಇಲ್ಲಿ ರಿಟ್ರೀವ್ ಮಾಡ್ಕೊಂಡ್ಬಂದು ಇಲ್ಲಿ ನಾವು NIS ನಲ್ಲಿ ಕೂಡ ಟ್ರೀಟ್ಮೆಂಟ್ ಮಾಡುವಂತಷ್ಟು ಫೆಸಿಲಿಟೀಸ್ ಇದೆ ಇಲ್ಲಿ. ಓಕೆ, ಆಲ್ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಏನೇನಿದೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ಹೌದು, ಇನ್ಕ್ಲೂಡಿಂಗ್ ಆಲ್ ದ ಅಡ್ವಾನ್ಸ್ ಟೆಕ್ನಾಲಜೀಸ್, ಇನ್ಕ್ಲೂಡಿಂಗ್ ದ ರೋಬೋಟಿಕ್ಸ್. ಅಂಡ್ ಆಲ್ಸೋ ದಿಸ್ ಸೆಂಟರ್ ಇಸ್ ನಮ್ಮಲ್ಲಿ ಎಪಿಲೆಪ್ಸಿ ಸರ್ಜರೀಸ್ ಕೂಡ ಅಂತ ಮಾಡ್ತೀವಿ. It's also one of the fine surgeries which we do, which none of the other hospitals does it. Okay, sir. ಏನು ಹೇಳ್ತೀರಾ ಸರ್ ಫೈನಲಿ? ಫೈನಲಿ the hospitals ಈಗ ಕಾಸ್ಟ್ ಅನ್ಕೊಂಡು ಹೋದ್ರೆ ಕೇರ್ ಕಾಂಪ್ರಮೈಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಇದೆ. ಆದ್ರೂ ನಮ್ಮಲ್ಲಿರೋ ಡಾಕ್ಟರ್ಸ್ಗಳೆಲ್ಲ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್. All the super specialty services are available in one roof. So people doesn't have to go from one hospital to another hospital in search of specialities. So ಇಲ್ಲಿ ಬಂದ್ರೆ ಕಾಲಿಂದ ಹಿಡಿದು ತಲೆವರೆಗೂ ಎಲ್ಲ ಆರ್ಗನ್ಸ್ಗಳಿಗೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಇಲ್ಲಿ. ಥ್ಯಾಂಕ್ ಯು ಸರ್. ಎಸ್, ನಾವಿವಾಗ ಇದ್ದೀವಿ ಇವತ್ತು ಇನಾಗ್ರೇಟ್ ಆದಂತಹ ಕಿಮ್ಸ್ ವೆಲ್ನೆಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂಡ್ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ ಈ ಡಿಪಾರ್ಟ್ಮೆಂಟ್ HOD ಆದಂತಹ ಡಾಕ್ಟರ್ ಜಯಸುಧಾ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಇವತ್ತು ಹೊಸದಾಗಿ ಡಿಪಾರ್ಟ್ಮೆಂಟ್ ಶುರು ಆಗ್ತಿದೆ, ಕಿಮ್ಸ್ ವೆಲ್ನೆಸ್ ಡಿಪಾರ್ಟ್ಮೆಂಟ್ ಅಂತ. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಎಲ್ಲರಿಗೂ ನಮಸ್ಕಾರ. ನಾವು ಡಾಕ್ಟರ್ ಜಯಸುಧಾ, ಹೆಡ್ಡಿಂಗ್ ದ ಹೆಲ್ತ್ ಚೆಕ್ ಡಿಪಾರ್ಟ್ಮೆಂಟ್. ಓಕೆ, ಈಗ ವೆಲ್ನೆಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ನೋಡಿ. ಈಗ ಎಲ್ಲರಿಗೂ ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಆರೋಗ್ಯ ಹೆಂಗಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಈಗ ಏನಾದ್ರು ಕಾಯಿಲೆ ಇದ್ರೆ ನೀವು ಅದು ಸಿಂಪ್ಟಮ್ಸ್ ಎಲ್ಲ ಬರೋಕೆ ಮುಂಚೆನೆ ನೀವು ಈ ತರ ಟೆಸ್ಟ್ ಎಲ್ಲ ಮಾಡುವಾಗ ಗೊತ್ತಾಗ್ಬಿಡುತ್ತೆ. ಸೊ ಏನಾದ್ರು ಪ್ರಾಬ್ಲಮ್ ಇದ್ರೆ ಟ್ರೀಟ್ಮೆಂಟ್ ಬೇಗ ಶುರು ಮಾಡಬಹುದು. ಆ ತರ ಶುರು ಮಾಡಿದ್ರೆ ನಿಮ್ಗೆ ಕ್ಯೂರ್ ರೇಟು ತುಂಬಾ, ಸಕ್ಸಸ್ ರೇಟು ತುಂಬಾ ಇರುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ನಾವು ಈ ತರ ಟೆಸ್ಟಿಂಗ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಈಗ ಅದ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಒಂದು ಬಾಡಿ ಚೆಕ್ ಮಾಡಬೇಕು, ಹೆಲ್ತ್ ಚೆಕ್ ಮಾಡಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೀವು? ಇದು ನಮ್ದು ರೊಟೀನ್ ಅಲ್ಲಿ ಇರಬೇಕಾಗುತ್ತೆ. ಇದು ನಮ್ ಲೈಫ್ ಸ್ಟೈಲ್ ಅಲ್ಲಿ ಇರುವ, ಈಗ ಇರೋ ತುಂಬಾ ಸ್ಟ್ರೆಸ್ ಲೈಫ್ ಅಲ್ಲಿ ನಾವು ಎವ್ರಿ ಇಯರ್ ಆತರ ಮಾಡಬೇಕಾಗುತ್ತೆ ಹೆಲ್ತ್ ಚೆಕ್. ಅದು ಡಿಪೆಂಡ್ ಆನ್ ದ ಏಜ್ ವೇರಿ ಆಗುತ್ತೆ.
ಈಗ 30 ಇಯರ್ಸ್ ಮೇಲೆ ಇರೋರು ಖಂಡಿತ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಡಿಸೀಸ್ ಹೇಳೋದು, ಈಗ ನಾನ್ ಕಮ್ಯುನಿಕಬಲ್ ಡಿಸೀಸ್ ಹೇಳ್ತೀವಿ. ಈಗ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಅದೆಲ್ಲ ಇರುತ್ತೆ. ಅದೆಲ್ಲ ನಮ್ಗೆ ಸಿಂಪ್ಟಮ್ಸ್ ಬರೋಕೆ ಮುಂಚೆ ಇದು ರೆಗ್ಯುಲರ್ ಮಾಡಿದ್ರೆ ಗೊತ್ತಾಗುತ್ತೆ. ಎಸ್, ಈಗ ನಾರ್ಮಲ್ ಆಗಿ ಎಲ್ಲ ಹೆಲ್ತ್ ಚೆಕಪ್ ಅಂದ್ರೆ ಕಾಮನ್ ಬಿಡು ಅಂತ ಅನ್ಕೊಳ್ತಾರೆ, ಯಾರು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲ್ಲ. ಬಟ್ ನೀವು ಆ ಒಂದು ಇದಕ್ಕೋಸ್ಕರನೇ ಒಂದು ತುಂಬಾ ಚೆನ್ನಾಗಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಮಾಡಿದೀರಾ. ಸೊ ಏನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತಾ ಹೋಗ್ಬೋದಾ, ಹೇಳ್ತಾ ಹೋಗ್ಬೋದಾ? ಖಂಡಿತ ನೋಡೋಣ ಬನ್ನಿ. ಎಸ್. ಸೊ ಇದು ವೈಟಲ್ಸ್ ರೂಮ್. ಸೊ ಈಗ ಪೇಷಂಟ್ಸ್ ಒನ್ಸ್ ಬಂದ ಮೇಲೆ ರಿಜಿಸ್ಟ್ರೇಷನ್ ಮುಗಿತೆ, ಆಮೇಲೆ ಅವರದು BP, ಪಲ್ಸ್ ರೇಟು, ಸ್ಯಾಚುರೇಷನ್, ಹೈಟ್, ವೆಯ್ಟ್ ಅದೆಲ್ಲ ಚೆಕ್ ಮಾಡೋದು. ಮುಂಚೆ ಎಲ್ಲ ಏನ್ ಮಾಡ್ತೀವಿ, ಒಬ್ರು ಕೂತ್ಕೊಂಡ್ಬಿಟ್ಟು ಒಬ್ರು ನಿಂತ್ಕೊಂಡು ಅದು ನಮ್ಮ ಮೆಷಿನ್ ಅಲ್ಲಿ ಸಪರೇಟ್ ಚೆಕ್ ಮಾಡ್ತೀವಿ. ಬಟ್ ಇದು ಆಟೋಮೇಟೆಡ್ ಮೆಷಿನ್. ಸೊ ಈಗ ಬಂದು ಪೇಷಂಟ್ ಮೇಲೆ ನಿಂತ್ಕೊಂಡ್ರೆ ಅವ್ರಿಗೆ ಅವ್ರಿಗೆ ಹೈಟ್, ವೆಯ್ಟ್ ಎಲ್ಲ ಅವ್ರಿಗೆ ರೆಕಾರ್ಡ್ ಆಗುತ್ತೆ. ಸೊ ನಾವು BP ಚೆಕ್ ಮಾಡಿದ್ರೆ ಇಲ್ಲಿ ಎಂಟ್ರ್ ಮಾಡಿದ್ರೆ ಡಾಕ್ಟರ್ ಕಲ್ಲಿ ಈಗ ಚಾರ್ಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ವಿ ಕ್ಯಾನ್ ಕಟ್ ಡೌನ್ ದ ಪೇಪರ್ಸ್ ಆಲ್ಸೋ. ಸೊ ಆತರ ಈಗ ಫೆಸಿಲಿಟೀಸ್ ಇದೆ. ಇದು ECG. ಹೌದು, ಈ ರೂಮ್ ಅಲ್ಲಿ ನಾವು ECG ಮಾಡುತ್ತೀವಿ, ಆಮೇಲೆ TMT ಮಾಡುತ್ತೀವಿ. TMT ಅಂದ್ರೆ ಟ್ರೆಡ್ಮಿಲ್ ಟೆಸ್ಟ್. ಈಗ ECG ಅಂದ್ರೆ ಪೇಷಂಟ್ ಮಲ್ಕ್ಬಿಟ್ಟು ಅವಾಗ ರೆಸ್ಟಿಂಗ್ ಅಲ್ಲಿ ಇರುವಾಗ ನಾವು ಅದು ಗ್ರಾಫ್ ನೋಡ್ತೀವಿ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಹಾರ್ಟ್ ಚೆನ್ನಾಗಿದ್ಯಾ ಆತರ ನೋಡಕ್ಕೆ. ಟ್ರೆಡ್ಮಿಲ್ ಟೆಸ್ಟ್ ಅಂದ್ರೆ ಸೇಮ್ ಪರ್ಸನ್ ಆಕ್ಟಿವಿಟಿಲಿ ಇರುವಾಗ, ಈಗ ಎಕ್ಸರ್ಸೈಸ್ ಮಾಡುವಾಗ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ, ಅವ್ರಿಗೆ ಆಗುತ್ತಾ, ಅದು ಸ್ಟೆನೋಸ್ ಟೆಸ್ಟ್ ಮಾಡುವಾಗ ಅವ್ರು ಟಾಲರೇಟ್ ಮಾಡಕ್ ಆಗುತ್ತಾ ಆತರ ಮಾಡಕ್ಕೆ ಇದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳಿ. ಎಲ್ರಿಗೂ ಮಾಡಿಸಬಹುದಾ ಅಥವಾ ಸಮ್ ಏಜ್ ಕ್ರೈಟೀರಿಯಾ ಆತರ ಏನಾದ್ರು? ಎಲ್ಲರಿಗೂ ಮಾಡಿಸಬಹುದು. ಬಟ್ ಇದು ಮಾಡಕ್ ಮುಂಚೆ ನಾವು ಸ್ಕ್ರೀನಿಂಗ್ ಎಕ್ಕೊಂಡು ಹೇಳ್ತೀವಿ. ಕೆಲವು ಟೈಮ್ ಏನಾಗುತ್ತೆ, ನವಡೇಸ್ ಇವನ್ ಯಂಗ್ಸ್ಟರ್ಸ್ ಅಲ್ಲ, ಅವರು ಕೂಡ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಅವ್ರ ಹಾರ್ಟ್ ಒಳಗಡೆ ಇದ್ರೆ ಗೊತ್ತಾಗಲ್ಲ ಸ್ಟ್ರೈಟ್ ಆಗಿ ನಾವು TMT ಮಾಡಿದ್ರೆ. ಅದಕ್ಕೆ ಸ್ಕ್ರೀನಿಂಗ್ ಅಕೌಂಟ್ ನೋಡ್ಬಿಟ್ಟು ಏನಾದ್ರು ವ್ಯಾಲ್ವ್ ಪ್ರಾಬ್ಲಮ್ ಇದೆಯಾ, ಚಾಂಬರ್ ಪ್ರಾಬ್ಲಮ್ ಇದೆಯಾ ಆತರ ನೋಡಿ ಓಕೆ ಇದ್ರೆ ಮಾತ್ರನೇ ನಾವು ಅವ್ರಿಗೆ TMT ಮಾಡೋದು. ಅಲ್ಟ್ರಾಸೌಂಡ್ ಡಿಪಾರ್ಟ್ಮೆಂಟ್ ಮೋಸ್ಟ್ ಆಫ್ ಎಲ್ಲಾ ಡಾಕ್ಟರ್ಸ್ ಹೇಳೋದು ಫಸ್ಟಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಟ್ರಾಸೌಂಡ್ ಮಾಡಿಸಿ, ನಮಗೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಯಾವೆಲ್ಲ ಟೈಮ್ ಹೇಳ್ತಾರೆ ಮತ್ತು ಏನಕ್ಕೆ ಮೇನ್ಲಿ ಏನಕ್ಕೆ ಅಲ್ಟ್ರಾಸೌಂಡ್ ಹೇಳೋದು ಮೇಡಮ್? ಅಲ್ಟ್ರಾಸೌಂಡ್ ಅದೇ ನವಡೇಸ್ ಇದು ಬೇಸಿಕ್ ಟೆಸ್ಟ್ ಆಗಿಬಿಟ್ಟಿದೆ. ಏನಾದ್ರು ಹೊಟ್ಟೆ ನೋವು ಆತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ವಿ ಹ್ಯಾವ್ ಟು ಡೂ ದ ಅಲ್ಟ್ರಾಸೌಂಡ್. ಈಗ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದೆಯಾ, ಬೇರೆ ಏನಾದ್ರು ಸಿಸ್ಟ್ ಹೇಳ್ತೀವಿ, ಈಗ ಓವೇರಿಯನ್ ಸಿಸ್ಟ್ ಆತರ ಇದ್ರೆಲ್ಲ ಇದ್ರೆ ನಿಮ್ಗೆ ಅದು ರಪ್ಚರ್ ಆದ್ರೆ ಅದು ತುಂಬಾ ಎಮರ್ಜೆನ್ಸಿ ಆಗ್ಬಿಡುತ್ತೆ. ಸೊ ಆ ಟೈಮ್ ಅಲ್ಲಿ ಆಮೇಲೆ ಕಿಡ್ನಿ ಸ್ಟೋನ್ ಹೇಳ್ತಾರೆ. ಕಿಡ್ನಿ ಸ್ಟೋನ್ ಗೊತ್ತಲ್ವಾ, ಕಿಡ್ನಿ ಸ್ಟೋನ್, ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್. ಸೊ ಆತರ ಇರುವಾಗೆಲ್ಲ ನಿಮ್ಗೆ ನೋವು ಬಂದ್ರೆ ಅದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಮೇನ್ ಇನ್ವೆಸ್ಟಿಗೇಷನ್ ಇರೋದು ನಮ್ಗೆ ಅಲ್ಟ್ರಾಸೌಂಡ್. ಇದು ಎಕ್ಸ್ರೇ ರೂಮು. ಈಗ ಹೆಲ್ತ್ ಚೆಕ್ ಪ್ಯಾಕೇಜ್ ಅಲ್ಲಿ ಬರುವಾಗ ಅವ್ರಿಗೆ ಚೆಸ್ಟ್ ಎಕ್ಸ್ರೇ ಇರುತ್ತೆ, ರುಟೀನ್ ಎಕ್ಸ್ರೇ. ಸೊ ಈ ಎಕ್ಸ್ರೇ ಮಾಡುವಾಗ ಇನ್ ಕೇಸ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಕಂಡುಹಿಡಿಯಕ್ಕಾಗುತ್ತೆ ಇದರಲ್ಲಿ. ಈಗ ಓಲ್ಡ್ TB ಇರ್ತಾರೆ, ಅವ್ರಿಗೆ ಏನಾದ್ರು ಕಾಂಪ್ಲಿಕೇಶನ್ಸ್ ಆತರ ಏನಾದ್ರು ಆದ್ರೆ ನೀವು ಕಂಡುಹಿಡಿಯಕ್ಕಾಗುತ್ತೆ. ಈಗ ಸಿಂಪ್ಟಮ್ಸ್ ಇರಲ್ಲ, ಬಟ್ ಅಲ್ಲಿ ಏನಾದ್ರು ಒಂದು ಮಾಸ್ ಕೂತ್ಕೊಂಡಿರುತ್ತೆ. ಮಾಸ್ ಅಂದ್ರೆ ಒಂದು ಸ್ಪೇಸ್ ಆಕ್ಯುಪೈಡ್ ಲೀಷನ್ ಆತರ ಎಲ್ಲ ಹೇಳ್ತೀವಿ. ಸೊ ಅದು ಅವ್ರಿಗೆ ಈಗ ಸ್ಮೋಕಿಂಗ್ ಇರೋರಕ್ಕೆ, ಲಾಂಗ್ ಟರ್ಮ್ ಸ್ಮೋಕ್ ಮಾಡೋರಕ್ಕೆ, ಅವ್ರಕ್ಕೆಲ್ಲ ಆತರ ಬರೋಕೆ ಚಾನ್ಸಸ್ ಇದೆ. ಇದು ಎಕೋ ರೂಮ್, ಸಪರೇಟ್ ರೂಮ್ ನಾವು ಎಕೋಕ್ಕೋಸ್ಕರ ಇಟ್ಟಿದೀವಿ ಇದು. ಸೊ ಎಕೋ ಕಾರ್ಡಿಯೋಗ್ರಾಮ್ ಹೇಳೋದು ಹಾರ್ಟ್ ಸ್ಕ್ಯಾನು, ಲೈಕ್ ಹಾರ್ಟ್ ಮಾಡೋ ಅಲ್ಟ್ರಾಸೌಂಡ್ ಅಂತ ಹೇಳ್ಬೋದು. ಈಗ ಏನಾದ್ರು ವಾಲ್ವ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದ್ರು ಚಾಂಬರ್ ಪ್ರಾಬ್ಲಮ್ ಇದೆಯಾ ಆ ತರ ಎಲ್ಲ ಚೆಕ್ ಮಾಡಕ್ಕೆ, ಹಾರ್ಟ್ ಡಿಸೀಸ್ ಕಂಡುಹಿಡಿಯಕ್ಕೆ ನಮ್ಗೆ ಎಕೋ ಹೆಲ್ಪ್ ಆಗುತ್ತೆ. ಈಗ ನಾವು ಅಡ್ವೈಸ್ ಮಾಡೋದು, ಈಗ BP ಇರೋರು, ಶುಗರ್ ಇರೋ, ಡಯಾಬಿಟಿಸ್ ಇರೋರಕ್ಕೆಲ್ಲ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಎಕೋ ಮಾಡಿಸ್ಬೇಕಾಗುತ್ತೆ. ಆತರ ನೀವು ರೆಗ್ಯುಲರ್ ಮಾಡುವಾಗ ಏನಾದ್ರು ಚೇಂಜಸ್ ಆಗುವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿನೇ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡಿ ಹೀಲ್ ಮಾಡ್ಬೋದು. ಇದು ಸ್ಯಾಂಪಲ್ ಕಲೆಕ್ಷನ್ ರೂಮ್. ಪೇಷಂಟ್ಸ್ ಬೆಳಗ್ಗೆ ಫಾಸ್ಟಿಂಗ್ ಅಲ್ಲಿ ಬರುವಾಗ ಅವ್ರಿಗೂ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಆದ್ಮೇಲೆ ಅದು ನಾವು ಲ್ಯಾಬ್ ಕಲೆಕ್ಟ್ಸ್ಬೇಕಾಗುತ್ತೆ. ನಮ್ದು 5th ಫ್ಲೋರ್ ಅಲ್ಲಿ ಲ್ಯಾಬ್ ಇದೆ. ಈಗ ಯಾರನ್ನಾದ್ರು ಒಬ್ರು ಬಂದು ಇಲ್ಲಿருந்து ತಗೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಈಗ ನಾವು ಇಟ್ಟಿರೋದು ಶೂಟರ್ನ ಹೇಳೋದು. ಇಲ್ಲಿ ನಂಬರ್ ಇರುತ್ತೆ. ಸೊ ಯಾವ ಫ್ಲೋರ್ ನೀವು ಕಳಿಸ್ಬೇಕು ಆ ನಂಬರ್ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಸ್ಯಾಂಪಲ್ ಅಲ್ಲಿ ಹೋಗುತ್ತೆ. ಸ್ಯಾಂಪಲ್ಸ್ ಅಲ್ಲಿ ಪ್ಲೇಸ್ ಮಾಡ್ತೀರಾ? ಹೌದು, ಇದರಲ್ಲಿ ಇಟ್ಬಿಟ್ಟು ಸ್ಯಾಂಪಲ್ ಇಲ್ಲಿ ಪ್ರೆಸ್ ಮಾಡುತ್ತಾ, ಇಲ್ಲಿ ಇಡ್ತಾರೆ. ಇಟ್ಬಿಟ್ಟು ನೀವು ನಂಬರ್ ಪ್ರೆಸ್ ಮಾಡಿದ್ರೆ ನೀವು 5th ಫ್ಲೋರ್ಗೆ ಹೋಗುತ್ತೆ.
ಸೊ ಹೌದು, ನಮ್ದು 5th ಫ್ಲೋರ್ ಲ್ಯಾಬ್, ಅದಕ್ಕೋಸ್ಕರ 5th ಫ್ಲೋರ್ ಹೇಳ್ತೀನಿ. ನೀವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೋದು. ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಈಗ ಹೆಲ್ತ್ ಚೆಕ್ ಬರುವಾಗ ನೀವು ಐ ಚೆಕ್ಅಪ್ ಮಾಡೋದು ಒಳ್ಳೇದು. ನಾವು ಅದಕ್ಕೋಸ್ಕರನೇ ಸಪರೇಟ್ ಅವ್ರಿಗೆ ಕೊಡ್ತಾ ಇದ್ವಿ. ಇದು ಒಳ್ಳೆ ಲೈಕ್ ವೆರಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಹೇಳೋಣ ಇದು. ಸೊ ಡಾಕ್ಟರ್ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ನಿಮ್ದು ಪವರ್ ಚೆಕ್ ಮಾಡುತ್ತಾರೆ. ಈಗ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇರೋರಿಗೆ ರೆಟಿನೋಪತಿನ್ ಬರುತ್ತೆ. ಸೊ ಅದು ರೂಲ್ ಔಟ್ ಮಾಡಕ್ಕೆ ಅವ್ರಿಗೆ ರೆಟಿನಾ ಚೆಕ್ ಮಾಡಬೇಕಾಗುತ್ತೆ. ಸೊ ಅದು ನೋಡುತ್ತಾರೆ, ಪವರ್ ನೋಡುತ್ತಾರೆ. ಇನ್ ಕೇಸ್ ಏನಾದ್ರು ಐ ಪ್ರೆಷರ್ ಜಾಸ್ತಿ ಆದ್ರೆ ಗ್ಲಾಕಾಮೋನ್ ಹೇಳ್ತಾರೆ. ಸೊ ಆತರ ಏನಾದ್ರು ಪ್ರಾಬ್ಲಮ್ ಇರಿದ್ರೆ ಗೊತ್ತಾಗುತ್ತೆ. ಬೇರೆ ಏನಾದ್ರು ಐ ಡಿಸೀಸ್ ಇದ್ರೇನು ಅವ್ರಿಗೆ ಕಂಡುಹಿಡಿಯಕ್ಕಾಗುತ್ತೆ. ಈ ತರ ರೆಗ್ಯುಲರ್ ಚೆಕ್ಅಪ್. ಈಗ ರೀಸೆಂಟ್ ನಾವು ಒಬ್ರಿಗೆ ಒಂದು ಪೇಷಂಟ್ ನೋಡಿದೀವಿ. ಇಷ್ಟು ದಿನ ಅವ್ರಿಗೆ ಏನು ಗೊತ್ತಾಗಲ್ಲ, ಬಟ್ ಇಲ್ಲಿ ಬಂದ ಮೇಲೆನೆ ಅವ್ರಿಗೆ 29 ಇಯರ್ಸ್ ಆಗಿದೆ. ಇಷ್ಟು ದಿನ ಏನು ಗೊತ್ತಾಗಲ್ಲ. ಈಗ ಬಂದು ಟೆಸ್ಟಿಂಗ್ ಆದ್ಮೇಲೆನೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಗೊತ್ತಾಗ್ಬಿಟ್ಟು ಈಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಕಳಿಸಿದೀವಿ. ಸೊ ಅದಕ್ಕೋಸ್ಕರ ರೊಟೀನ್ ಚೆಕ್ಅಪ್ ಅಲ್ಲಿ ಯು ಕ್ಯಾನ್ ಫೈಂಡ್ ಔಟ್ ಅದರ್ ಎನಿ ಇಶ್ಯೂಸ್ ಇದ್ರೆ ಫೈಂಡ್ ಔಟ್ ಮಾಡಕ್ಕಾಗುತ್ತೆ. ಇದು ನಾವು ಪ್ಯಾಪ್ಸ್ಮಿಯರ್ ಮಾಡೋ ಜಾಗ. ಇದು ಪ್ಯಾಪ್ಸ್ಮಿಯರ್ ಅಂದ್ರೆ ಈಗ ನಾವು ಹೆಂಗಸರ್ಗೂ ಮಾಡೋದು. ಈಗ 21 ಇಯರ್ಸ್ ಅಲ್ಲಿಂದ 65 ಇಯರ್ಸ್ ವಯಸ್ಸು ಬರ ಇರೋ ಎಲ್ಲರಿಗೂ ಮಾಡೋದು ಲೇಡೀಸ್ಗೆ. ಇದು ಗರ್ಭಕೋಶ ಬಾಯಲ್ಲಿ ನಾವು ಸ್ಯಾಂಪಲ್ ತೆಗಿತೀವಿ. ಸೊ ಅದರಿಂದ ಗರ್ಭಕೋಶ ಬಾಯಲ್ಲಿ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿನೇ ನಾವು ಗೊತ್ತಿದ್ರೆ ತುಂಬಾ ಟ್ರೀಟ್ಮೆಂಟ್, ಒಳ್ಳೆ ಟ್ರೀಟ್ಮೆಂಟ್ ಇದೆ. ವಿ ಕ್ಯಾನ್ ಕ್ಯೂರ್ ದಟ್. ಇದು ನಮ್ದು ಡೆಂಟಲ್ ಡಿಪಾರ್ಟ್ಮೆಂಟ್. ಹೆಲ್ತ್ ಚೆಕ್ ಮಾಡುವಾಗ ಡೆಂಟಲ್ ಕನ್ಸಲ್ಟೇಷನ್ ಆಲ್ಸೋ ಇನ್ಕ್ಲೂಡೆಡ್ ಆ ಪ್ಯಾಕೇಜ್ ನಲ್ಲಿ. ಸೊ ನೀವು ರೊಟೀನ್ ಚೆಕ್ಅಪ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್, ಟೂತ್ ಏಕೋ ಇಲ್ಲ ಟೂತ್ ಪ್ರಾಬ್ಲಮ್ ಏನಾದ್ರು ಇದ್ರೆ, ಗಮ್ ಪ್ರಾಬ್ಲಮ್ ಇದ್ರೆ, ಕ್ಯಾವಿಟೀಸ್ ಇದ್ರೆ, ಏನಾದ್ರು ಓರಲ್ ಕ್ಯಾನ್ಸರ್ ಇದ್ರೇನು ಕಂಡುಹಿಡಿಯಕ್ಕಾಗುತ್ತೆ. ಇವಾಗ ನೋಡಿದ್ವಿ ನಾವು ಡಿಪಾರ್ಟ್ಮೆಂಟ್ ಫುಲ್ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿ. ಸೊ ಇವಾಗ ನೀವು ಬೇರೆ ಹಾಸ್ಪಿಟಲ್ ಮತ್ತೆ ನಿಮ್ಮ ಹಾಸ್ಪಿಟಲ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳೋದಾದ್ರೆ? ಈಗ ನಾವು ಬೇರೆ ಹಾಸ್ಪಿಟಲ್ ಹೋದ್ರೆ ಈಗ ನೀವು ಈಚ್ ಒಂದು ಟೆಸ್ಟ್ಗೂ ನೀವು ಒಂದೊಂದು ಕಡೆ ಹೋಗ್ಬೇಕಾಗತ್ತೆ. ಈಗ ECG ಒಂದು ಕಡೆ ಇರುತ್ತೆ, ಎಕೋ ಒಂದು ಕಡೆ ಇರುತ್ತೆ. ಅಲ್ಲಿ ಮುಗಿಸ್ಬಿಟ್ಟು ಅಲ್ಟ್ರಾಸೌಂಡ್ ಒಂದು ಕಡೆ ಹೋಗಿ ನೋಡ್ಬೇಕಾಗತ್ತೆ. ಆತರ ಹೋದ್ರೆ ಕೆಲವು ಜಾಗನಲ್ಲಿ ವೈಟಿಂಗ್ ಸ್ಪೇಸ್ ಇರಲ್ಲ. ಯಾಕಂದ್ರೆ ಎಲ್ಲಾ ಪೇಷಂಟ್ಸ್ ಬಂದಿರುತ್ತಾರೆ. ನಾವು ಹೆಲ್ತ್ ಚೆಕ್, ಬಟ್ ಅಲ್ಲಿ ಎಲ್ಲರೂ ಇರುತ್ತಾರೆ. ಸೊ ಜಾಗ ಸಿಗ್ತಾ ಇಲ್ಲ. ನೀವು ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಆತರ ಹೋಗುವಾಗ ಕ್ಯಾಂಟೀನ್ ಒಂದು ಕಡೆ ಇರುತ್ತೆ. ಬಟ್ ಈಗ ಇಲ್ಲಿ ನೋಡಿದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಸಪರೇಟ್ ಫ್ಲೋರೇ ಕೊಟ್ಟಿದ್ದಾರೆ ಹೆಲ್ತ್ ಚೆಕ್ಗೋಸ್ಕರ. ಕಿಮ್ಸ್ ವೆಲ್ನೆಸ್ ಆತರ ಹೇಳಿ ಕೊಟ್ಟಿದ್ದಾರೆ ನಮ್ಗೆ. ಇಲ್ಲಿ ಬಂದ್ರೆ ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ಅಲ್ಲೇ ಸ್ಯಾಂಪಲ್ ಕಲೆಕ್ಷನ್, ECG, ಎಕೋ, TMT, ಅಲ್ಟ್ರಾಸೌಂಡ್, ಎಕ್ಸ್ರೇ ಎಲ್ಲ ನಿಮ್ಗೂ ಒಂದೇ ಕಡೆ ಸಿಗುತ್ತೆ. ಎಲ್ಲ ಆದ್ಮೇಲೆ ವಿತ್ ರಿಪೋರ್ಟ್ ನೀವು ಡಾಕ್ಟರ್ಸ್ ಹಂಗೆ ನೋಡ್ಬೋದು. ಎಲ್ಲಿ ಹೋಗ್ಬೇಡ. ಫಿಸಿಷಿಯನ್ ಕನ್ಸಲ್ಟೇಷನ್, ಗೈನಕಾಲಜಿಸ್ಟ್ ಕನ್ಸಲ್ಟೇಷನ್, ಆಮೇಲೆ ಆಫ್ತಾಲ್ ಡಾಕ್ಟರ್, ಡೆಂಟಿಸ್ಟ್ ಕೂಡ ಒಂದೇ ಫ್ಲೋರ್ ಅಲ್ಲಿ ಸಿಗ್ತಾರೆ. ಪೇಷಂಟ್ಸ್ ಅಲ್ಲಿ ಅಲ್ಲಾಡ್ಬೇಡ. ಡೈಟಿಷಿಯನ್ ಬರ್ತಾರೆ, ನಿಮ್ಗೆ ಡಯಟ್ ಬಗ್ಗೆ ಹೇಳ್ಕೊಡ್ತಾರೆ. ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಎಲ್ಲ ಒಂದೇ ಜಾಗ ಅಲ್ಲಿ ಸಿಗುತ್ತೆ. ಸೊ ಅದೇ ಸ್ಪೆಷಾಲಿಟಿ ಇನ್ ಅವರ್ ಹಾಸ್ಪಿಟಲ್. ಓಕೆ ಮೇಡಮ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಏನು ಹೆಲ್ತ್ ಚೆಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಹಾಗೆ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಎಲ್ಲ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನೋಡಿದ್ರಿ ಎಲ್ಲ ಹಾಸ್ಪಿಟಲ್ ಹೇಗಿದೆ ಅಂತ. ಹಾಗೆ ಇವತ್ತು ಶುರುವಾದಂತಹ ಹೊಸ ಡಿಪಾರ್ಟ್ಮೆಂಟ್, ಹಾಗೆ ಹಾಸ್ಪಿಟಲ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಎಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ, ಹಾಗೆ ಹಾಸ್ಪಿಟಲ್ ಬರೋಕೆ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಕೂಡ ಅಷ್ಟೇ ಕನ್ವೀನಿಯಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ, ಮೆಟ್ರೋ ಸ್ಟೇಷನ್, ಬಸ್ ಸ್ಟಾಪ್ ಎಲ್ಲ ಹಾಸ್ಪಿಟಲ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಲೋ ಕಾಸ್ಟ್, ಕಡಿಮೆ ಕಾಸ್ಟ್ ಅಲ್ಲಿ ನೀವು ಇಲ್ಲಿ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.